ಹೊಸದಾಗಿ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಒಬ್ಬೊಬ್ರು ಒಂದೊಂದ್ ತರ ಹೇಳಿ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ನಮ್ಮ ಮನೆ ಯಾವ ರೀತಿ ಬರಬೇಕು, ಏನೇನು ಎಲ್ಲೆಲ್ಲಿ ಬರಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆ ತನಕ ನೋಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಹೊಸದೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬಾ ಜನ ಮನೆ ಕಟ್ತಾ ಇರ್ತೀರಾ, ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಮಾಡಿಸ್ತೀರಲ್ವಾ? ಪ್ಲಾನ್ ಮಾಡಿಸಿದಾಗ ನಿಮ್ಮ ರಿಲೇಟಿವ್ ಫ್ರೆಂಡ್ಶಿಪ್ ಅಲ್ಲಿ ಅದನ್ನ ಶೇರ್ ಮಾಡಿದಾಗ ಯಾವ ರೀತಿ ಇದೆ ಅಂತ ನೀವು ಅದನ್ನ ತಿಳ್ಕೊಳಕ್ ಹೋದಾಗ ಒಬ್ಬೊಬ್ರು ಒಂದೊಂದ್ ತರ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ನಮ್ಮನೆ ಯಾವ ರೀತಿ ಬರಬೇಕು, ಯಾವ ರೀತಿ ಪ್ಲಾನ್ ಮಾಡಬೇಕು, ಅಲ್ಲಿ ರೂಮ್ ಅಲ್ದಿರೋ ಬೇರೆ ಇನ್ನೇನಾದರೂ ಬರ್ಬೋದಾ, ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಏನಪ್ಪ ಅಂದರೆ, ನಮ್ಮ ಮನೆ ಪ್ಲಾನ್ ಏನು ಮಾಡಿಸ್ತಿರಲ್ವ ಅದನ್ನು 9 ಭಾಗ ಆಗಿ ಡಿವೈಡ್ ಮಾಡಬೇಕು. 9 ಭಾಗದಲ್ಲಿ ಏನೇನು ಎಲ್ಲೆಲ್ಲಿ ಬರಬೇಕು ಅಂತ ಹೇಳ್ತೀನಿ. ಅದನ್ನು ನೀವು ಆ ಪ್ಲಾನಲ್ಲಿ ಅಳವಡಿಸ್ಕೊಂಡು ಮಾಡ್ಕೊಂಡಾಗ ಅದು ವಾಸ್ತು ಎನರ್ಜಿ ಜಾಸ್ತಿ ನಮಗೆ ಕೊಡ್ತಾ ಬರುತ್ತೆ. ಪಂಚಭೂತಗಳು ನಮ್ಗೆ ಅವಾಗ ಸಪೋರ್ಟ್ ಮಾಡ್ತವೆ. ಹಾಗಾಗಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ನೋಡ್ರಿ, ನಮ್ಮ ಸೈಟು ಏನು ಮೆಜರ್ಮೆಂಟನ್ನು ಇರಲಿ, ಅದು 30-40 ಇರಲಿ, 40-50 ಇರಲಿ, 40-60 ಇರಲಿ, ಯಾವುದೇ ಮೆಜರ್ಮೆಂಟ್ 100/100 ಇದ್ರೂ ಅಷ್ಟೇ ಇದನ್ನು ಅಪ್ಲೈ ಆಗ್ತದೆ. ನಾವು 9 ಭಾಗ ಆಗಿ ಮಾಡಬೇಕು. ಯಾವ ರೀತಿ ಅಂದರೆ, ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಈಗ 9 ಭಾಗಗಳಾಗಿ ಡಿವೈಡ್ ಮಾಡಿಕೊಂಡಾಗ ನಾನು ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಹೇಳ್ತೀನಿ. ಅದನ್ನು ನೀವು ಪ್ಲ್ಯಾನ್ ಮಾಡಿಸ್ಕೊಂಡಾಗ ನಿಮಗೆ ತುಂಬ ಅನುಕೂಲ ಆಗ್ತದೆ. ನೋಡ್ರಿ, ಪೂರ್ವ ಈಶಾನ್ಯ ಬೋರ್ವೆಲ್ಲು ಅಥವಾ ಸಂಪು, ಅದೇ ರೀತಿ ಉತ್ತರ ಈಶಾನ್ಯನೂ ಅಷ್ಟೇ ಬೋರು ಅಥವಾ ಸಂಪು ಬರಬೇಕು. ಇದಾದಮೇಲೆ ನಮಗೆ ಸೈಟ್ ಒಳಗಡೆಗೆ ಎಂಟ್ರಿ ಪೂರ್ವ ಈಶಾನ್ಯ ಬರ್ಬೋದು, ಉತ್ತರ ಈಶಾನ್ಯದಲ್ಲೂ ನಮಗೆ ಗೇಟ್ ಬರ್ಬೋದು, ಏನು ತೊಂದರೆ ಇಲ್ಲ. ಇದಾದಮೇಲೆ ಇನ್ನೇನು ಬರ್ಬೋದಪ್ಪ ಅಂದರೆ, ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬರ್ಬೋದು, ಅದೇ ರೀತಿ ಉತ್ತರ ಈಶಾನ್ಯದಲ್ಲೂ ನಮಗೆ ಬಾಗಿಲು ಬರ್ಬೋದು. ಈ ಎರಡೂ ಉಚ್ಚಸ್ಥಾನ ಇದೆ, ಹಾಗಾಗಿ ಇಲ್ಲಿ ಬಾಗಿಲುಗಳನ್ನ ಕೊಟ್ಕೊಬೋದು. ಇದಾದಮೇಲೆ ಮತ್ತೆ ನಾವು ಸರ್ ಏನು ಮಾಡ್ಬೋದು ಪೂರ್ವ ಈಶಾನ್ಯದಲ್ಲಿ ಮತ್ತು ಉತ್ತರ ಈಶಾನ್ಯದಲ್ಲಿ ಅಂದಾಗ, ನಾವು ಇಲ್ಲಿ ಮನೆ ಒಳಗಡೆ ಬಂದರೆ ಒಂದು ಪುಟ್ಟದು ವರಾಂಡ ಲಾಬಿ ಅಂತಿರಲ್ವಾ, ಅದನ್ನು ಮಾಡ್ಕೊಬೋದು. ಬೇಡ ಅಂದರೆ ಲಿವಿಂಗ್ ಏರಿಯಾ ಮಾಡ್ಬೋದು ಗ್ರೌಂಡ್ ಫ್ಲೋರಲ್ಲಿ. ಇದನ್ನ ಇಟ್ಕೊಂಡು ನಾವು ಈಶಾನ್ಯನ ತುಂಬ ಚೆನ್ನಾಗಿ ಬಳಸ್ಕೊಬೇಕು. ಇದಾದಮೇಲೆ ತುಂಬ ಜನ ತಪ್ಪು ಮಾಡ್ತೀರಾ, ಫಸ್ಟ್ ಫ್ಲೋರಲ್ಲಿ ಈಶಾನ್ಯದಲ್ಲಿ ರೂಮ್ ಮಾಡ್ತೀರಾ. ಈಶಾನ್ಯದಲ್ಲಿ ಮಲಗಿದಾಗ ಆರೋಗ್ಯ ಸಮಸ್ಯೆ ಉಂಟಾಗ್ತದೆ. ಅದು ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಯಾರಾದರೂ ಅಷ್ಟೇ ಈಶಾನ್ಯದಲ್ಲಿ ಮಲಗಬಾರದು. ಅವರು ಕೆಲವರು ಹೇಳ್ತಾರೆ, ಸರ್ ಮದುವೆ ಆಗಿಲ್ಲ ಮಕ್ಕಳು ಮಲಗಿಸ್ತೀರಿ ಅಂತ. ಖಂಡಿತವಾಗೂ ಮಲಗಿಸ್ಬೇಡಿ, ಆರೋಗ್ಯ ಸಮಸ್ಯೆ ಬರ್ತದೆ. ಈಗ ನಾವು ಈಶಾನ್ಯದಲ್ಲಿ ನೋಡಿದ್ರೆ ಮತ್ತೆ ಇನ್ನೇನು ಬರ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ, ನಮಗೆ ಈಶಾನ್ಯದಲ್ಲಿ ತುಳಸಿ ಕಟ್ಟೆ ಬರಬಾರ್ದು. ತುಳಸಿ ಕಟ್ಟೆ ಬಂದಾಗ ಅಲ್ಲಿ ಭಾರ ಬರುತ್ತೆ. ಇದಾದ್ಮೇಲೆ ಮನೆ ಒಳಗಡೆ ನಮಗೆ ಈಶಾನ್ಯದಲ್ಲಿ ದೇವ್ರ ಮನೆ ಬರ್ಬೋದು, ಆದರೆ ಅದು ಕಂಡೀಷನ್ ಅಪ್ಲೈ. ನಾವು ಪ್ಲಾನ್ ನೋಡಿದ್ದು ಹೇಳಕ್ಕಾಗಲ್ಲ. ಇಲ್ಲಿ ನಾವು ದೇವ್ರ ಮನೆ ಕೊಡಿ ಅಂದ ತಕ್ಷಣ ನೀವೆಲ್ಲ ಕೊಟ್ಕೊಂಡ್ಬಿಡ್ತೀರಾ, ಆಗಲ್ಲ. ಟೋಟಲ್ ಮನೆ ನೋಡಿ ಇಲ್ಲಿ ಕೊಡ್ಬೋದಾ ದೇವ್ರ ಮನೆ, ಕೊಡಬಾರ್ದ ಅಂತ ನಾವು ಡಿಸೈಡ್ ಮಾಡ್ತೀರಿ. ಇದು ನಮಗೆ ಈಶಾನ್ಯ ಆಯಿತು. ಈಶಾನ್ಯ ಆದಮೇಲೆ ನೆಕ್ಸ್ಟ್ ಬರೋದೇನಪ್ಪ ಅಂದರೆ, ನಮಗೆ ಪೂರ್ವ ಮಧ್ಯ ಭಾಗ. ನೋಡಿ, 3 ಭಾಗ ಆಗಿ ಡಿವೈಡ್ ಮಾಡಿದಿರಿ. ಪೂರ್ವ ಮಧ್ಯ ಭಾಗದಲ್ಲಿ ಏನು ಬರಬೇಕು, ಮನೆ ಒಳಗಡೆ ಡೈನಿಂಗ್ ಏರಿಯಾ ಬರ್ಬೋದು, ಹಾಲ್ ಬರ್ಬೋದು, ದೇವ್ರ ಮನೆ ಬರ್ಬೋದು, ಲಿಫ್ಟ್ ಬರ್ಬೋದು, ಇಲ್ಲಿ ಮನೆಯ ಒಳಗಡೆ. ಇಷ್ಟನ್ನು ನಾವು ಬೇಕಿದ್ರೆ ಮಾಡ್ಕೊಬೋದು. ಮತ್ತೆ ಇಲ್ಲಿ ನಮಗೆ ಪೂರ್ವ ಮಧ್ಯ ಭಾಗದಲ್ಲಿ ಯುಟಿಲಿಟಿ ಬರ್ಬೋದು, ಮತ್ತೆ ಟಿವಿ ಯೂನಿಟ್ ಮಾಡ್ಕೊಬೋದು ಇಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ. ಇದಾದ್ಮೇಲೆ ನಮಗೆ ಪೂರ್ವ ಆಗ್ನೇಯ, ಯಾವುದೇ ಕಾರಣಕ್ಕೂ ಗೇಟ್ ಬರಬಾರ್ದು, ಮೇನ್ ಡೋರ್ ಬರಬಾರ್ದು. ಇಲ್ಲಿ ಮೆಟ್ಲು ಬರುತ್ತೆ, ಮೆಟ್ಲು ಬರ್ಬೋದು, ಆದರೆ ಮೆಟ್ಲು ಕೆಳಗಡೆ ಟಾಯ್ಲೆಟ್ ರೂಮು, ಬಾತ್ರೂಮು, ನೀರು ಉಪಯೋಗಿಸೋದು ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯದಲ್ಲಿ ಮಾಡಲೇಬಾರ್ದು. ಇನ್ನು ಪೂರ್ವ ಆಗ್ನೇಯದಲ್ಲಿ ಏನು ಬರ್ಬೇಕಂದ್ರೆ ಇಲ್ಲಿ ಅಡುಗೆ ಮನೆ ಬರಬೇಕು. ಅಡುಗೆ ಮನೆ ಬಂದರೆ ನಮಗೆ ಅಗ್ನಿಮೂಲೆಯಲ್ಲಿ ಬೆಂಕಿ ಉರಿದಾಗ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ಅಗ್ನಿಮೂಲೆಯಲ್ಲೇ ಸಾಧ್ಯವಾದಷ್ಟು ನಾವು ಅಡುಗೆ ಮನೆನ ಮಾಡ್ಕೊಬೇಕು. ಇನ್ನೇನು ಮಾಡಬಾರ್ದಪ್ಪ ಇಲ್ಲಿ ಅಂದರೆ, ಯುಟಿಲಿಟಿ ಮಾಡಬಾರ್ದು. ಅದು ಪೂರ್ವ ಆಗ್ನೇಯ ಇರ್ಬೋದು, ಮತ್ತೆ ದಕ್ಷಿಣ ಆಗ್ನೇಯದಿರ್ಬೋದು. ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಆದಮೇಲೆ ನೆಕ್ಸ್ಟ್ ನಾವು ರೂಮ್ ಕೊಡಲೇಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಅಗ್ನಿಮೂಲೆಯಲ್ಲಿ ಇನ್ನೇನು ಮಾಡ್ಬೋದು ಅಂದರೆ, ಫಸ್ಟ್ ಫ್ಲೋರಲ್ಲಿ ರೂಮ್ ಮಾಡ್ಬೋದು, ಲೈಬ್ರರಿ ಮಾಡ್ಬೋದು, ಮತ್ತು ಜಿಮ್ ಮಾಡ್ಬೋದು, ಹೋಮ್ ಥಿಯೇಟ್ರ್ ಮಾಡ್ಬೋದು. ಇದನ್ನೆಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಫ್ಲೋರಲ್ಲಿ ಏನು ಮಾಡ್ತಾರೆ ಕೆಲವರು, ಅಡುಗೆ ಮನೆ ಮೇಲೆ ಟಾಯ್ಲೆಟ್ ರೂಮ್ ಕೊಟ್ಬಿಡ್ತೀರಾ. ಕೊಡಬೇಡಿ. ನಾನು ಈಗ ಏನು ಹೇಳಿದ್ನೋ ಅದನ್ನು ಮಾತ್ರ ಮಾಡ್ಕೊಳ್ಳಿ. ಅದಾದಮೇಲೆ ನಮಗೆ ಪೂರ್ವ ಈಶಾನ್ಯ ಆಯಿತು, ಪೂರ್ವ ಆಯಿತು, ಅಗ್ನಿಮೂಲ ಆಯಿತು. ಈ ಕಡೆ ಬಂದಾಗ ನಮಗೆ ದಕ್ಷಿಣ ಆಗ್ನೇಯದಲ್ಲಿ ನಮಗೆ ಗೇಟ್ ಬರ್ಬೋದು, ಉಚ್ಚಸ್ಥಾನ. ಅದು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ದಕ್ಷಿಣ ಆಗ್ನೇಯದಲ್ಲಿ ನಮಗೆ ಗೇಟ್ ಇಟ್ಕೊಂಡು ದಕ್ಷಿಣ ಆಗ್ನೇಯದಲ್ಲಿ ಮತ್ತೆ ನಮ್ಗೆ ಬೇಕಿದ್ರೆ ಒಂದು ಡೋರನ್ನು ತೊಗೊಬೋದು. ಡೋರನ್ನು ತೊಗೊಂಡು ಆದಮೇಲೆ ಇದು ನಿಮಗೆ ಮೇನ್ ಡೋರ್ ಆಗ್ಬೋದು ಅಥವಾ ಹಿತ್ತಲು ಬಾಗಿಲು ಅಂತ ಕರಿತೀರಿ, ಸೆಕೆಂಡ್ ಡೋರ್ ಅಂತ.
ಅದನ್ನ ಬೇಕಾದರೂ ನಾವು ಮಾಡ್ಕೊಬೋದು ದಕ್ಷಿಣ ಆಗ್ನೇಯದಲ್ಲಿ. ಇದಾದ್ಮೇಲೆ ಇಲ್ಲಿ ಏನು ಬರಬೇಕು, ಮತ್ತೆ ಅಡುಗೆ ಮನೆ ಬರಬೇಕು. ದಕ್ಷಿಣ ಆಗ್ನೇಯದಲ್ಲಿ ಸಂಪ್ ಮಾಡಬಾರ್ದು. ಕೆಲವರು ಸಂಪ್ ಮಾಡ್ತೀರಾ, ರೋಡ್ ಫೇಸಿಂಗ್ ದಕ್ಷಿಣ ಇದ್ದಾಗ ಸಂಪ್ ಮಾಡ್ತೀರಾ, ಮಾಡಬೇಡಿ. ದಕ್ಷಿಣ ಮಧ್ಯಭಾಗ ನಾನು ಆಗ್ಲೇ ಹೇಳಿದಾಗೆ ಟೋಟಲ್ ಇದು 3 ಭಾಗ ಆಗಿ ಮಾಡಬೇಕು, ಪೂರ್ವದಿಂದ ಪಶ್ಚಿಮಕ್ಕೆ. ಮಧ್ಯಭಾಗದಲ್ಲಿ ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು. ಈಗ ನಾನು ಹೇಳೋ ಅಂತ ಜಾಗದಲ್ಲಿ ಏನೇನು ಬರಬೇಕು ಅಂತ ತಿಳಿಸ್ಕೊಡ್ತೀನಿ, ಅದನ್ನ ಮಾಡ್ಕೊಳ್ಳಿ. ನೋಡಿ, ದಕ್ಷಿಣ ಮಧ್ಯಭಾಗ ಅಂದ್ರೆ ಅಡುಗೆ ಮನೆ, ಮಾಸ್ಟರ್ ಬೆಡ್ರೂಮ್ ಮಧ್ಯ ಭಾಗದಲ್ಲಿ ಬರೋಂಥದ್ದು ದಕ್ಷಿಣ. ಈ ದಕ್ಷಿಣ ಮಧ್ಯಭಾಗದಲ್ಲಿ ಇನ್ನೊಂದು ಬೆಡ್ರೂಮ್ ಬರ್ಬೋದು. ಅದಾದಮೇಲೆ ಸ್ಟೋರ್ ರೂಮ್ ಬರ್ಬೋದು. ಅದಾದಮೇಲೆ ನಮ್ಗೆ ಇಲ್ಲಿ ಯುಟಿಲಿಟಿ ಮಾಡ್ಬೋದು, ದೇವ್ರ ಮನೆ ಮಾಡ್ಬೋದು. ಬಟ್ ದಕ್ಷಿಣ ಗೋಡೆಗೆ ಟಚ್ ಇರಬಾರ್ದು, ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಬೇಕಾಗುತ್ತೆ. ಇದಾದಮೇಲೆ ಇನ್ನೇನು ಬರ್ಬೋದು, ದಕ್ಷಿಣ ಮಧ್ಯಭಾಗದಲ್ಲಿ ನಮಗೆ ಯುಟಿಲಿಟಿ ಬರ್ಬೋದು, ಮತ್ತು ಮೆಟ್ಲು ಬರ್ಬೋದು ದಕ್ಷಿಣ ಮಧ್ಯಭಾಗದಲ್ಲಿ. ಮತ್ತು ಟಾಯ್ಲೆಟ್ ರೂಮ್ ಬರ್ಬೋದು. ಇದಾದಮೇಲೆ ನಮಗೆ ಫಸ್ಟ್ ಫ್ಲೋರಲ್ಲಿ ಏನು ಬರ್ಬೋದು, ಯುಟಿಲಿಟಿ ಬರ್ಬೋದು, ಹೋಮ್ ಥಿಯೇಟ್ರ್ ಬರ್ಬೋದು, ಜಿಮ್ ರೂಮ್ ಬರ್ಬೋದು. ಮತ್ತು ಕೆಳಗಡೆ ಬಂದಾಗ ಮತ್ತೆ ನಮಗಿಲ್ಲಿ ಲಿಫ್ಟ್ ಬರ್ಬೋದು. ಲಿಫ್ಟ್ ಅಂದ ತಕ್ಷಣ ನೀವು ಅದನ್ನ ಫಸ್ಟ್ ನಮಗೆ ಪ್ಲಾನ್ ತೋರಿಸಿ ಅಪ್ರೂವಲ್ ಮಾಡಿಸ್ಕೊಬೇಕು. ದಕ್ಷಿಣ ಮಧ್ಯಭಾಗದಲ್ಲಿ ಲಿಫ್ಟ್ ಅಂದರೆ ಕಂಡೀಷನ್ ಅಪ್ಲೈ ಅಂತ. ಇದಾದಮೇಲೆ ನೆಕ್ಸ್ಟ್ ಬಂದು ನಮಗೆ ನೈಋತ್ಯ ಮೂಲೆ ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರಬೇಕು. ಮಾಸ್ಟರ್ ಬೆಡ್ರೂಮ್ ಆದಮೇಲೆ ನಮಗೆ ಇಲ್ಲಿ ಗೋಡನ್ ಬರ್ಬೋದು. ಇಲ್ಲಿ ಭಾರ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ನಮ್ಮ ನೈಋತ್ಯ ಮೂಲೆ ಇರ್ತಕ್ಕಂಥ ರೂಮ್ಗೆ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಕಡಿಮೆ ಬರಬೇಕು. ಬರ್ಬೋದು, ಓವರ್ ಹೆಡ್ ಟ್ಯಾಂಕ್ ಬರ್ಬೋದು. ಮತ್ತೆ ಇಲ್ಲಿ ಏನು ಬರಬಾರ್ದು ಅಂದರೆ ದಕ್ಷಿಣ ನೈಋತ್ಯ ಎರಡೂ ಕಡೆ, ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ದಕ್ಷಿಣ, ಇಲ್ಲಿ ಫಿಟ್ ಆಗಲಿ, ಸಂಪ್ ಆಗಲಿ, ಬೋರ್ವೆಲ್, ಹಳ್ಳ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇಲ್ಲಿ ಏನಿದ್ರು ಎತ್ತರವಾಗಿರ್ತಕ್ಕಂಥ ವಸ್ತುಗಳನ್ನ ಮಾಡ್ಬೋದು. ಇದು ನೈಋತ್ಯ ಮೂಲೆ. ನೆಕ್ಸ್ಟ್ ಬಂದು ನಮಗೆ ನೋಡ್ರಿ 1, 2, 3, 4, 5, 6ನೇ ಜಾಗಕ್ಕೆ ಬಂದಿದ್ರಿ. ಈಗ ಈ 6ನೇ ಭಾಗ ಅಂದರೆ ಪಶ್ಚಿಮ ಮಧ್ಯಭಾಗ. ಪಶ್ಚಿಮ ಮಧ್ಯಭಾಗದಲ್ಲಿ ನಮಗೆ ಬೆಡ್ರೂಮ್ ಬರ್ಬೋದು, ಮತ್ತೆ ವಾಶ್ರೂಮ್ ಬರ್ಬೋದು, ಇಲ್ಲಿ ಮೆಟ್ಲು ಬರ್ಬೋದು, ಡೂಪ್ಲೆಕ್ಸ್ ಮೆಟ್ಲು ಮಾಡ್ಕೊಬೋದು. ಇದಾದಮೇಲೆ ಇಲ್ಲಿ ನಮಗೆ ಇದು ಏನು ಲಿಫ್ಟ್ ಬರ್ಬೋದು. ಲಿಫ್ಟ್ ಬರಬೇಕಾದ್ರೆ ನಮಗೆ ಇದು ಕಂಡೀಷನ್ ಅಪ್ಲೈ ಆಗಿರುತ್ತೆ. ಇದಾದಮೇಲೆ ಮತ್ತೆ ನಮಗೆ ಪಶ್ಚಿಮ ಮಧ್ಯಭಾಗದಲ್ಲಿ ದೇವ್ರ ಮನೆ ಬರ್ಬೋದು, TV ಯೂನಿಟು ಬರ್ಬೋದು. ಇದು ಪಶ್ಚಿಮ ಮಧ್ಯಭಾಗ ಆಯಿತು. ಇಲ್ಲಿ ಫಿಟ್ ಆಗಲಿ, ಬೋರ್ವೆಲ್ ಆಗಲಿ ಯಾವುದೇ ಕಾರಣಕ್ಕೂ ಬರಬಾರ್ದು. ಇದಾದಮೇಲೆ ನಮಗೆ ನೆಕ್ಸ್ಟು ಇಲ್ಲಿ ಯಾವುದು ಪಶ್ಚಿಮ ವಾಯುವ್ಯದಲ್ಲಿ ಗೇಟ್ ಬರ್ಬೋದು, ಪಶ್ಚಿಮ ವಾಯುವ್ಯದಲ್ಲಿ ಮೇನ್ ಡೋರ್ ಕೊಡ್ಬೋದು, ಪಶ್ಚಿಮ ವಾಯುವ್ಯದಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಕೊಡ್ಬೋದು, ಅದರಲ್ಲಿ ವಾಶ್ರೂಮ್ ಬರಬೇಕಾಗುತ್ತೆ. ಗೆಸ್ಟ್ ರೂಮ್ ಆದರೆ ವಾಶ್ರೂಮ್ ಬೇಕಾಗಿಲ್ಲ, ಬೇಕಿದ್ರೆ ತೊಗೊಬೋದು. ಗೆಸ್ಟ್ ರೂಮ್ ಆಗಿದ್ರೆ ಮಾತ್ರ. ನಮ್ಮನೆಯವರೇ ಮಲಗ್ತಾರೆ ಅಂದರೆ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ವಾಶ್ರೂಮ್ ಬರಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ಇನ್ನೇನು ಮಾಡ್ಬೋದಪ್ಪ ಅಂದರೆ ಲಿವಿಂಗ್ ಏರಿಯಾ ಮಾಡ್ಬೋದು, TV ಯೂನಿಟ್ ಮಾಡ್ಬೋದು. ಇಲ್ಲಿ ಹೆಚ್ಚು ನೀರು ಉಪಯೋಗಿಸ್ಬೇಕು ನಾವು. ಕಾರ್ ಪಾರ್ಕಿಂಗ್ ಬರ್ತದೆ. ಮತ್ತೆ ಉತ್ತರ ವಾಯುವ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದಾಗ ನಾವು ಇಲ್ಲಿ ಎಷ್ಟು ಕಾರ್ ನಿಲ್ಲಿಸ್ತೀವಿ ಅದು ಜಾಸ್ತಿ ಆಗ್ತಾ ಇರ್ತದೆ. ಮತ್ತು ಪೂರ್ವ ಆಗ್ನೇಯದಲ್ಲೂ ನಾವು ಕಾರ್ ನಿಲ್ಲಿಸ್ಬೋದು. ತುಂಬ ಜನ ಏನು ಮಾಡ್ತೀರಾ, ಎಲ್ಲ ಈಶಾನ್ಯದಲ್ಲಿ ಪೋರ್ಟಿಕಲ್ ದೇವ್ರ ಮೂಲೆಯಲ್ಲಿ ನಿಲ್ಲಿಸ್ಬಿಡ್ತೀರಾ. 3 ರಿಂದ 6, 8 ಟನ್ ಇರ್ತದೆ. ಅಂದರೆ 6 ರಿಂದ 8 ಸಾವಿರ kg ಇರುತ್ತೆ ವೆಹಿಕಲ್. ಅವಾಗೆಲ್ಲ ಬಂದಿಲ್ಲಿ ನಮಗೆ ಭಾರ ಬೀಳ್ತಾ ಇರುತ್ತೆ. ಮತ್ತೆ ನಮಗೆ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿ ಹೋಮ್ ಥಿಯೇಟ್ರ್ ಮಾಡ್ಬೋದು, ಜಿಮ್ ರೂಮ್ ಮಾಡ್ಬೋದು. ಇಲ್ಲಿ ತುಂಬ ನೀರು ಉಪಯೋಗಿಸುವಂಥದ್ದು ಟೆರೆಸ್ ಮೇಲೆ ಬಟ್ಟೆ ಒಗೆಯೋದಕ್ಕೆಲ್ಲ ವಾಯುವ್ಯದಲ್ಲಿ ಮಾಡ್ಬೋದು. ನೆಕ್ಸ್ಟ್ ಬಂದು ನಮಗೆ ಉತ್ತರ ಮಧ್ಯಭಾಗದಲ್ಲಿ ನಾವು ಲಿವಿಂಗ್ ಏರಿಯಾ ಮಾಡ್ಕೊಂಡ್ರೆ ಉತ್ತರದಲ್ಲಿ ನಮಗೆ ಭಾರ ಕಡಿಮೆ ಬೀಳುತ್ತೆ. ಮ್ಯಾಕ್ಸಿಮಮ್ ಉತ್ತರದಿಂದ ಗಾಳಿ ಬೆಳಕು ಮನೆ ಒಳಗಡೆ ಬರೋ ಥರ ಮಾಡ್ಕೊಬೇಕು. ವಾಯುವ್ಯದಲ್ಲಿ ಗೇಟ್ ಬರ್ಬೋದು, ಪಶ್ಚಿಮ ವಾಯುವ್ಯದಲ್ಲಿ ಮೇನ್ ಡೋರ್ ಬರ್ಬೋದು. ಆದರೆ ಉತ್ತರ ವಾಯುವ್ಯದಲ್ಲಿ ಗೇಟ್ ಬರಬಾರ್ದು, ಮತ್ತೆ ಉತ್ತರ ವಾಯುವ್ಯದಲ್ಲಿ ಮನೆ ಬಾಗಿಲನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಉತ್ತರ ಮಧ್ಯಭಾಗದಲ್ಲಿ ಫಿಟ್ ಬರಬೇಕು, ಟಾಯ್ಲೆಟ್ ಒಂದು ಫಿಟ್ಟು. ಸರ್ ಉತ್ತರದಲ್ಲಿ ಕೊಡಕ್ಕೆ ಜಾಗ ಇಲ್ಲ ಅಂದಾಗ ಪೂರ್ವ ಮಧ್ಯಭಾಗದಲ್ಲಿ ನಾವು ಫಿಟ್ಟನ್ನು ಕೊಟ್ಕೊಬೇಕಾಗುತ್ತೆ. ನಮಗೆ ಉತ್ತರ ಅಂದ್ರೇನೆ ಕುಬೇರ ಲಕ್ಷ್ಮಿ ಕರ್ಕೊಂಡು ಒಳಗಡೆ ಬರೋ ಅಂತ ಜಾಗ. ಇಲ್ಲಿ ಮ್ಯಾಕ್ಸಿಮಮ್ ಯಾವುದೇ ಆಗಲಿ ಗಿಡ ಮರ 4 ಅಡಿಗಿಂತ ಎತ್ತರವಾದಂಥ ಯಾವುದೇ ಜಾತಿಯ ಮರ ಇರಬಾರ್ದು. ನಮಗೆ ಗಾಳಿ ಬೆಳಕು ಎಷ್ಟು ಉತ್ತರದಿಂದ ಮನೆ ಒಳಗಡೆ ಬರ್ತದೋ ಅಷ್ಟು ನಾವು ಫೈನಾನ್ಸ್ ಚೆನ್ನಾಗಿರ್ತೀರಿ. ಅದೇ ರೀತಿ ಪೂರ್ವದಿಂದ ನಮಗೆ ಎಷ್ಟು ಗಾಳಿ ಬೆಳಕು ಬರುತ್ತೆ, ಗ್ರೋತ್ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. 4 ಅಡಿಗಿಂತ ಎತ್ತರವಾಗಿರೋದು. ನಮ್ಗೆ ತುಂಬ ಜನ ಕೇಳ್ತಾರೆ, ಸರ್ ಆ ಜಾತಿ ಮರ ಇದೆ, ಈ ಜಾತಿ ತೆಗಿಬಾರ್ದು, ನನಗೂ ಗೊತ್ತು, ಆದರೆ ಇರಲೂಬಾರ್ದು ಅನ್ನೋದು ಅಷ್ಟೇ ಸತ್ಯ. ಅದು ನಿಮ್ಗೆ ಗೊತ್ತಿರಬೇಕು. ಬೇಕಿದ್ರೆ ದಕ್ಷಿಣ ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಮರ ಅಂತ ಗಿಡಗಳನ್ನ ಹಾಕೊಂಡು ಮರಗಳು ಮಾಡ್ಕೊಳ್ಳಿ. ಇವೆರಡು ನಮಗೆ ನೆಗೆಟಿವ್ ಒಳಗಡೆ ಬರೋದನ್ನ ತಡೆಯುತ್ತೆ. ಉತ್ತರ ಮತ್ತು ಪೂರ್ವ ನಮಗೆ ಪಾಸಿಟಿವ್ ಬರೋದನ್ನ ತಡೆಯುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮನೆ ಹತ್ರ ಯಾವ ಗಿಡ ಹಾಕಬೇಕು, ಯಾವ ಮರ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಈಗ ನಾನು ನಿಮಗೆ 1, 2, 3, 4, 5, 6, 7, 8 ಕೊನೆಯ ಭಾಗ ಬಂದು ನಮಗೆ ಬ್ರಹ್ಮಸ್ಥಾನ ನಮಗೆ ಎಷ್ಟು ಖಾಲಿ ಇರುತ್ತೆ ಅಷ್ಟು ಒಳ್ಳೇದಾಗ್ತಾ ಇದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಂಗೆ ಡಾಟ್ ಎಳೆದು ಬಿಡ್ತಾರೆ. ಈ ಡಾಟ್ ಮಾತ್ರ ಸರ್ ಅಂತಾರೆ. ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು.
ಇದು ಸಾಧ್ಯವಾದರೆ ಪೂರ್ತಿ ಬಿಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಈ ಡಾಟ್ ಬಿಟ್ಟು ಇಲ್ಲೇ ವಾಲ್ ತೊಗೊತಾರೆ. ಅದು ನಿಮ್ಮ ಅನುಭವಕ್ಕೆ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಿಮ್ಮ ಮನೆ ದೊಡ್ಡದಾಗಿದೆ ಜಾಗ ಅಂದಾಗ ಇದನ್ನು ಪೂರ್ತಿ ಬಿಟ್ಕೊಳ್ಳಿ. ಈ ಡಾಟ್ ಮಾತ್ರ ಬಿಟ್ಕೊಂಡಾಗ ಅವಾಗ ಮತ್ತೆ ನಮಗೆ ವಾಸ್ತು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆಯ ಪ್ಲಾನ್ಗಳನ್ನು ಮಾಡಿಸ್ಕೊಳ್ಳಿ. ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಕೊಡ್ಬೋದಂತ ಕೊಡಬೇಡಿ, ಖಾಲಿ ಬಿಡಿ. ಬ್ರಹ್ಮಸ್ಥಾನದಲ್ಲಿ ಮೆಟ್ಲಿಗೂ ಮಾಡ್ತೀರಾ, ಮಾಡಬೇಡಿ. ಎಷ್ಟು ಖಾಲಿ ಬಿಡ್ತೀರಾ ಅಷ್ಟು ಒಳ್ಳೇದು. ಅವರು ಬ್ರಹ್ಮಸ್ಥಾನದಲ್ಲಿ ಓಪನ್ ಕೊಡ್ತಾ ಇದ್ದೀರಾ, ಬಿಡಬೇಡಿ. ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಂಬೇಡಿ. ಅವರು ಸ್ವಂತ ಮನೆ ಕಟ್ಟುವಾಗ ಫಸ್ಟು ಅವ್ರು ಆ ಥರ ಬಿಟ್ಕೊಂಡು 3 ವರ್ಷ ಆದಮೇಲೆ ಅವ್ರು ಚೆನ್ನಾಗಿತ್ತು ಅಂದರೆ ಅವಾಗ ನಿಮ್ಮ ಮನೆ ತೊಗೊಳ್ಳಿ. ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಂಬೇಡಿ. ಈಗ ನಮ್ದು ಕೊನೆ ವಿಡಿಯೋಗೆ ಕಮೆಂಟ್ಸ್ ಬಂದಿದೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡೋಣ. ಶುಭ ರವಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ರೋಡ್ ಕುತ್ತ ಬಗ್ಗೆ ನೀವು ವಿಡಿಯೋ ಮಾಡಿದ್ದೀರಾ. ಕೆಲವರು ರೋಡ್ ಕುತ್ತಿದ್ದಾಗ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ, ಆ ತರ ಮಾಡ್ಬೋದಂತ. ಒಂದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದಾಗ ಅದಕ್ಕೆ ಡೈಲಿ ಪೂಜೆ, ಸ್ನಾನ, ಅಭಿಷೇಕ, ಪ್ರಸಾದ, ಒಂದು ಬಟ್ಟೆ ಏನು ಕೊಡ್ತೀರಾ ಅದೆಲ್ಲ ಕೊಟ್ಟಬೇಕು. ಕೊಟ್ಟಾಗ ನಮಗೆ ಅದ್ರದ್ದು ನೆಗೆಟಿವ್ ಬರಲ್ಲ. ಒಂದು ನಾವು ಈಗ ಒಂದು ದೇವರು ಗಣಪತಿನ ಎಲ್ಲರೂ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ನಾವು ಗಣಪತಿನ ಒಂದು ಶಾಲುವಲ್ಲಿ ಗಣಪತಿ ಇರೋಂಥ ಶಾಲುನ ಮೈ ಮೇಲೆ ಹಾಕೊಂಡು ನಾವು ಗಣಪತಿಗೆ ಸೂಜಿ ತಗೊಂಡು ಚುಚ್ಚಿದ್ರೆ ಗಣಪತಿಗೆ ನೋವಾಗುತ್ತಾ, ನಮಗೆ ನೋವಾಗುತ್ತಾ? ಇಲ್ದಿದ್ದೆಲ್ಲ ಮಾಡಬಾರ್ದು. ಇದು ಇರಬಾರ್ದು ಅಂದರೆ ಇರಬಾರ್ದು. ಅಲ್ಲಿ ತೊಗೊಂಬಂದು ಗಣಪತಿ ಇಟ್ಬಿಟ್ಟು ಬಿಸಿಲನ್ನು ಒಣಗಿಸಿ ಮತ್ತೆ ಇನ್ನೊಂದೇನೋ ನೆಗೆಟಿವ್ ಆಗೋದು ಬೇಡ. ಖಂಡಿತವಾಗೂ ಆ ರೀತಿ ಮಾಡಬೇಡಿ. ವಿದ್ಯಾ ನಾಗರಾಜ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ಟೆರೇಸ್ ಅಲ್ಲಿ ಗುಜರಾತ್ ಬಾಯ್ಲರ್ ಎಲ್ಲಿರ್ಬೇಕು ಅಂತ. ಟೆರೇಸ್ ಅಲ್ಲಿ ಗುಜರಾತ್ ಬಾಯ್ಲರ್ ಆಗ್ಬೋದು, ಸೋಲಾರ್ ಆಗ್ಬೋದು, ಅಗ್ನಿ ಮೂಲೆ ಅಥವಾ ವಾಯುವ್ಯದಲ್ಲಿ ಇರ್ಬೋದು. ರಾಜೇಶ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ಉತ್ತರ ವಾಯುವ್ಯದಲ್ಲಿ ಮನೆ ಒಳಗಡೆ ಮೆಟ್ಲು ಬರ್ಬೋದಾ ಅಂತ. ಉತ್ತರ ವಾಯುವ್ಯದಲ್ಲಿ ಮನೆ ಒಳಗಡೆ ಮೆಟ್ಲು ಬರಾಗಿಲ್ಲ. ಪಶ್ಚಿಮದಿಂದ ನಮಗೆ ಒಂದು 5 ಅಡಿ ಬಿಟ್ಟು ಆಮೇಲೆ ಮೆಟ್ಲುಗಳು ಬರ್ಬೋದು. ಆದರೆ ಆ ಮೆಟ್ಲು ಮತ್ತೆ ಉತ್ತರ ಮಧ್ಯಭಾಗದಿಂದ ಸ್ಟಾರ್ಟ್ ಆಗಬಾರ್ದು. ಉತ್ತರ ವಾಯುವ್ಯದಲ್ಲಿ ಮಾಡ್ಕೊಳ್ಳಿ, ಒಳಗಡೆ ಖಂಡಿತವಾಗೂ ಬೇಡ. ಮನೆ ಕಟ್ಟಬೇಕು ಅಂತಿರೋರಿಗೆ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಗೊತ್ತಾಗಿದೆ. ಕೆಲವರು ಏನ್ ಮಾಡ್ತಾರೆ, ವಾಯುವ್ಯದಲ್ಲಿ ಲಿಫ್ಟ್ ಕೊಡ್ತಾರೆ, ಕೊಡಬೇಡಿ. ಅಗ್ನಿ ಮೂಲಲ್ಲೂ ಕೊಡಬೇಡಿ, ನೈಋತ್ಯದಲ್ಲೂ ಕೊಡಬೇಡಿ, ಈಶಾನ್ಯದಲ್ಲೂ ಕೊಡಬೇಡಿ. ನಾನು ಏನು ಮಾರ್ಕ್ ಮಾಡಿಕೊಟ್ಟಿದ್ದೀನೋ ಅಲ್ಲಿ ಮಾತ್ರ ಬರಬೇಕಾಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ಲಾನ್ ಮಾಡಿಸ್ತಾ ಇರ್ತೀರಲ್ಲ, ಅದನ್ನ ಪ್ಲಾನನ್ನು ಮಾಡಿಸಿ ಆಮೇಲೆ ನಮಗೆ ಕಳಿಸ್ಕೊಡಿ. ಅವಾಗ ನಮಗೂ ಕೆಲಸ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಇನ್ನು ಕೆಲವರು ಮನೆ ಕಟ್ಬಿಟ್ಟಿದ್ದೀರಿ ಸರ್, ನಮ್ಮ ಹತ್ರ ಈ ದೋಷ ಆಗಿದೆ ಅಂದರೆ ನೀವು ಏನು ತಪ್ಪು ಮಾಡಿದ್ದೀರಾ ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಮ್ಮದು ಇನ್ಸ್ಟಾಗ್ರಾಮಲ್ಲೂ ದೇವಾರಾಧನೆ ಅಂತ ಇದೆ, ಮತ್ತು ಫೇಸ್ಬುಕ್ಕಲ್ಲೂ ಇದೆ, ಅಲ್ಲೂ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಟಿವಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಅಂತ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ತುಂಬ ಹೆಲ್ಪ್ ಆದಾಗ ಅದರಲ್ಲಿ ಪಾಸಿಟಿವ್ ಎನರ್ಜಿ ನನಗೂ ಬರುತ್ತೆ, ನನ್ನಿಂದ ನಿಮಗೂ ಬರುತ್ತೆ ಅಂತ ಹೇಳ್ತಾ, ನಿಮ್ಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ, ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀನಿ. ದಯವಿಟ್ಟು ತುಂಬ ಜನ ಪ್ಲಾನ್ ವೆರಿಫಿಕೇಷನ್ ಕಳಿಸ್ತಾ ಇದ್ದೀರಾ. ನಿಮಗೆ ಫಸ್ಟ್ ಫೋನ್ ಮಾಡಿ ಪರ್ಮಿಷನ್ ತೊಗೊಂಡು ಕಳಿಸಿ. 2 ನಂಬರಿಂದ ಒಂದೊಂದೇ ಪ್ಲಾನ್ಗಳು ಕಳಿಸ್ತಾ ಇರ್ತೀರಾ, ಕಳಿಸ್ಬೇಡಿ. ನಮ್ಮ ಫೋನ್ಗಳು ಹಾಳಾಗ್ತಾ ಇರ್ತದೆ. ನಿಮ್ಗೆ ಪ್ಲಾನ್ ವೆರಿಫಿಕೇಷನ್ ಬೇಕಿದ್ರೆ ಫಸ್ಟ್ ಮಾತಾಡಿ, ಆಮೇಲೆ ಪ್ಲಾನ್ಗಳನ್ನ ಕಳಿಸ್ಕೊಡಿ, ಮೊದಲೇ ಕಳಿಸ್ಕೊಡ್ಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.